ಯಪ್ಪ ಯಪ್ಪಪ್ಪ ಹೇಳ್ತಿದ್ರೆ ನನ್ನ ರೊಕ್ಕ ಕೊಡ್ರಿ ಅಂತ ಕೈ ಮಾಡಿದ್ವಿ ನೀನ ಯಪ್ಪ ನಿನ್ನ ಕೈ ನಿಮ್ಮ ತಮಗೆ ಹೇಳ್ತೀಯ ನಿಮ್ಮ ತಮ್ಮ ಹಾಲಲ್ಲಿ ಹೋದ್ ಗಾಡಿ ತರೋಣ ರಾತ್ರಿ ಬಂದ ತೋಡ್ ಹೋಗೋಣ ನಿಮ್ಮ ತಮ್ಮ ರಾತ್ರಿ ಬರೋಣ ನಮ್ಮ ತಮ್ಮ ಏನು ಹೇಳ್ತೀಯ ಯಪ್ಪ ಹಾಲಕ್ಕೆ ಹೋದ್ರೆ ನಮ್ಮ ತಮ್ಮ ಗಾಡಿ ಹಚ್ಚೆ ಬಿಡೋಣ ಇದೇನೈತೆ ಗಾಡಿ ಹಚ್ಚಬೇಕ ನಾವು ನಾನು ಏನೈತೆ ತಾತ ಹೋಗ್ಲಿದ್ದಾಗ ಚಂದ ತೆರಿಬೇಕು ರಚಿತಿ ಹೋಗಿ ತೋಡಿ ಹೋಗಕ್ಕ ನನಗೇನು ಆತ ಯಾಕಂದ್ರೆ ನನಗೇನು ಆತ ಯಪ್ಪ ನಮ್ಮ ತಮ್ಮನಿಗೆ ಗೊತ್ತಿಲ್ಲ ನೀನು ಮತ್ತು ಹೋದ ಯಾಕ ಮನೆ ಇಂದು ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ಹೆಸರೂರು ಗ್ರಾಮದಲ್ಲಿ ವಿಶೇಷವಾದ ದಿನವೇನೆಂದರೆ ಜುಂಜಪ್ಪ ನಿಂಗಪ್ಪ ಬಾರ್ಕಿ ಇವರು 1950ರಲ್ಲಿ ಹುಟ್ಟಿದ್ದು. ಅದಾದ ನಂತರ 22 ವರ್ಷದ ನಂತರ ಕಡ್ಕೋಳ ಗ್ರಾಮದ ಮಹಿಳೆ ಶಾಂತಮ್ಮ ಬಾರ್ಕಿ ಇವರನ್ನು ಮದುವೆಯಾಗಿದ್ದು 22 ವರ್ಷದಿಂದ ಅನ್ಯೋನ್ಯವಾಗಿ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡಿ ಮತ್ತು ಇಬ್ಬರು ಜೀವನದಲ್ಲಿ ಸಂತೋಷವಾಗಿ ಇದ್ದು ಇಂದು ರಾತ್ರಿ ಬೆಳಗ್ಗೆ 4 ಗಂಟೆ 27 ನಿಮಿಷಕ್ಕೆ ಶಾಂತಮ್ಮ ಅವರ ನಿಧನವಾದ ನಂತರ ಮತ್ತು ಅದು ಆಗಿ 1 ತಾಸಿನ ನಂತರ ದುಃಖ ತಡೆಯಲಾಗದೆ ಮತ್ತು ಅನ್ಯೋನ್ಯವಾಗಿ ಇದ್ದಿದ್ದರಿಂದ ತಮ್ಮ ಜೀವನದಲ್ಲಿ ತಮಗೆ ಆದ ನೋವುಗಳನ್ನು ನೆನಪಿಸಿಕೊಂಡು ಆ 1 ತಾಸಿನ ನಂತರ ಅವರು ಹಾರ್ಟ್ ಅಟ್ಯಾಕ್ ಆಗಿ ನಿಧನರಾಗಿದ್ದಾರೆ. ಇಂದು ವಿಶೇಷವಾದ ದಿನವೇನೆಂದರೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಆ ದೇವರು ಅವರಿಗೆ ಇದನ್ನು ಭರಿಸಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಈ ಜುಂಜಪ್ಪ ಬಾರ್ಕಿ ಹೆಸರೂರು ಗ್ರಾಮದವರು. ಇವರು 1950ರಲ್ಲಿ ಜನನವಾದರು. ಇವ್ರ ಜನನ ಆಗಿದ್ದ 22 ವರ್ಷಕ್ಕೆ ಮದುವೆ ಆಯ್ತು. 22 ವರ್ಷ ಆಗಿದ ಮಗ ಕಡ್ಕೋಳ ಎಂಬ ಗ್ರಾಮದ ಒಬ್ಬ ಮಹಿಳೆಯನ್ನು ಶಾಂತಮ್ಮ ಅವ್ರನ್ನ ಮದುವೆ ಆದರು. ಮದುವೆ ಆಗಿ ಇವರು ಸುಮಾರು 1950 ಜನನ 22 ವರ್ಷದಿಂದ ಅಂದ್ರೆ ಇಲ್ಲಿವರೆಗೂ 76 ವರ್ಷ ಅವರಿಗೆ. 76 ವರ್ಷ ಮಟ್ಟನ ಜೀವನದಾಗ ಅವರು ಅನ್ಯೋನ್ಯವಾಗಿ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರ್ತಿದ್ದಿಲ್ಲ. ಆ ಥರ ಜೀವನವನ್ನು ಸಗಸ್ಕೊಂತ ಬಂದರು. ಮತ್ತು ಇವಾಗ ಅವರು ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ. ಅದು ಒಂದು ನಮ್ಮೂರಿಗೆ ಹೆಮ್ಮೆಯ ಸಂಗತಿ ಅಂತ ನಾವು ಹೇಳಿ ಬಯಸ್ತೇವೆ. ನಿಮ್ಮ ತಮಗೆ ಹೇಳ್ತೀಯ ನಿಮ್ಮ ತಮ್ಮ ಹಾಲಲ್ಲಿ ಹೋದ್ ಗಾಡಿ ತರ